ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ, ಅತಿ ಹೆಚ್ಚು ಬಡವರು ಹೊಂದಿರುವ ದೇಶ, ಶಿಕ್ಷಣ ಸಮಸ್ಯೆ, ಜಾತಿ ಪದ್ಧತಿ ಇತ್ಯಾದಿ ಸಮಸ್ಯೆಗಳನ್ನು ಹೊಂದಿರುವ ದೇಶ ಅಂತ ವಿದೇಶಿ ಮಾಧ್ಯಮಗಳು ಸುದ್ದಿಗಳನ್ನು ಪ್ರಕಟಿಸ್ತಾ ಇದ್ವು. ಆದರೆ ಈಗ ಟ್ರೆಂಡ್ ಬದಲಾಗಿದ್ದು ಭಾರತವನ್ನು ವಿದೇಶಿ ಮಾಧ್ಯಮಗಳು ಹೊಗಳಿ ಸುದ್ದಿಯನ್ನು ಬರೀತಾ ಇವೆ. ಇದಕ್ಕೆ ಸಾಕ್ಷಿ ಏನು ಗೊತ್ತಾ? ಕಳೆದ 5 ತಿಂಗಳಲ್ಲಿ ಭಾರತ ಟ್ರೇಡ್ ಡೀಲಿಗೆ ಸಹಿ ಹಾಕಿರೋದು. ಅಂದರೆ ಸಣ್ಣ ಪುಟ್ಟ ದೇಶಗಳ ಜೊತೆ ಅಲ್ಲ, ಘಟಾನುಘಟಿ ದೊಡ್ಡ ದೇಶಗಳ ಜೊತೆ ಭಾರತ ಟ್ರೇಡ್ ಡೀಲ್ ಮಾಡಿಕೊಂಡಿದೆ. ಆರಂಭದಲ್ಲಿ UK, ಬಳಿಕ ಒಮಾನ್, ನ್ಯೂಜಿಲ್ಯಾಂಡ್, ಯುರೋಪಿಯನ್ ಯೂನಿಯನ್, ಈಗ ಅಮೇರಿಕ ಜೊತೆ ಭಾರತ ಟ್ರೇಡ್ ಡೀಲ್ಗೆ ಸಹಿ ಹಾಕಿದೆ. ಶೀಘ್ರವೇ ಬ್ರೆಜಿಲ್ ಅಧ್ಯಕ್ಷರು ಭಾರತಕ್ಕೆ ಬರಲಿದ್ದಾರೆ. ಮುಂದಿನ ತಿಂಗಳು ಕೆನಡಾ ಪ್ರಧಾನಿಯು ಭಾರತಕ್ಕೆ ಲ್ಯಾಂಡ್ ಆಗಲಿದ್ದಾರೆ. ನೋಡಿ, ಭಾರತ ಮತ್ತು ಯುರೋಪ್ ಮಧ್ಯೆ ಕಳೆದ 20 ವರ್ಷಗಳಿಂದ ಟ್ರೇಡ್ ಡೀಲ್ ಸಂಬಂಧ ಮಾತುಕತೆ ನಡೀತಾ ಇತ್ತು. ಆದರೆ ಎರಡೂ ದೇಶಗಳಿಗೆ ಒಮ್ಮತ ಮೂಡಿರಲಿಲ್ಲ. ಆದರೆ ಈಗ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷರೇ ಭಾರತಕ್ಕೆ ಬಂದು ಸಹಿ ಹಾಕಿ ಹೋಗಿದ್ದಾರೆ. ಯುರೋಪಿಯನ್ ಯೂನಿಯನ್ ಸಹಿ ಹಾಕಿದ ಬೆನ್ನಲ್ಲೇ ಸುಂಕ ಸಮರ ಹೇರಿದ ಟ್ರಂಪ್ ಸಹ ಮೆತ್ತಗಾಗಿದ್ದಾರೆ. ಈ ಎಲ್ಲ ವಿಚಾರ ಕೇಳಿದ ಬಳಿಕ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡುವುದು ಸಹಜ. ಹೌದು, ಭಾರತದ ಜೊತೆ ಅಷ್ಟೊಂದು ಸ್ನೇಹ ಸಂಬಂಧ ಹೊಂದಿರದ ದೇಶಗಳು ಈಗ ಯಾಕೆ ಇಷ್ಟೊಂದು ಆಸಕ್ತಿಯನ್ನು ತೋರಿಸ್ತಾ ಇವೆ? ಆ ದೇಶಗಳಿಗೆ ಏನು ಲಾಭ? ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ನಾನು ಆರಂಭದಲ್ಲಿ ಮಾತನಾಡುವಾಗ ಜನಸಂಖ್ಯೆಯನ್ನು ಉಲ್ಲೇಖಿಸಿದೆ. ನಾವು ಶಾಲೆಯಲ್ಲಿ ಇದ್ದಾಗ ಜನಸಂಖ್ಯೆ ದೊಡ್ಡ ಸಮಸ್ಯೆ ಅಂತಲೇ ಓದಿದ್ವಿ. ಆದರೆ ಈಗ ಅದೇ ಜನಸಂಖ್ಯೆ ಭಾರತದ ಶಕ್ತಿಯಾಗಿದೆ. 140 ಕೋಟಿ ಜನರನ್ನು ಹೊಂದಿರುವ ದೊಡ್ಡ ಮಾರುಕಟ್ಟೆ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಯುರೋಪಿಯನ್ ಯೂನಿಯನ್ನ ಒಟ್ಟು ಜನಸಂಖ್ಯೆ 70 ಕೋಟಿ. ಈ ಕಾರಣಕ್ಕೆ EU ಮುಖ್ಯಸ್ಥೆ ಘೋಷಣೆ ಮಾಡಿದ್ದು ಮದರ್ ಆಫ್ ಆಲ್ ಡೀಲ್ ಅಂತ. ಎರಡನೇದು, ಇಲ್ಲಿವರೆಗೆ ಒಂದು ದೇಶ ಆಮದು ಕಡಿಮೆ ಮಾಡಿ ರಫ್ತು ಜಾಸ್ತಿ ಮಾಡಿದರೆ ಆ ದೇಶ ಸೂಪರ್ ಪವರ್ ದೇಶ ಅಂತ ಕರೆಸಿಕೊಳ್ತಾ ಇತ್ತು. ಆದರೆ ಭಾರತದ ವಿಚಾರದಲ್ಲಿ ಈ ವ್ಯಾಖ್ಯಾನ ಈಗ ಸ್ವಲ್ಪ ಬದಲಾಗಿದೆ. ಆಮದು ರಫ್ತಿಗಿಂತಲೂ ಆ ದೇಶದ ಒಳಗಡೆ ನಡೆಯುತ್ತಿರುವ ಉತ್ಪಾದನೆ ಮತ್ತು ಅನುಭವ, ಅಂದರೆ ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನ್ ಬಹಳ ಮುಖ್ಯ ಆಗುತ್ತೆ. ಯಾಕೆ ನಾನು ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ, ಕ್ರೂಡ್ ಆಯಿಲ್ LNGಯನ್ನು ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಾ ಇದೆ. ಇದು ಬಿಟ್ಟರೆ ಒಂದು ದೇಶ ನಡೆಸಲು ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಭಾರತವೇ ಈಗ ಉತ್ಪಾದನೆ ಮಾಡ್ತಾ ಇದೆ. ಉತ್ಪಾದನೆ ಮಾತ್ರ ಅಲ್ಲ, ಇಲ್ಲಿಯೇ ಅದು ಕನ್ಸಂಪ್ಷನ್ ಸಹ ಆಗ್ತಾ ಇದೆ. ಬೇರೆ ದೇಶಗಳು ಉತ್ಪಾದನೆ ಮಾಡ್ಬೋದು, ಆದರೆ ಉತ್ಪಾದನೆಯಾದ ವಸ್ತುಗಳನ್ನು ಕನ್ಸಂಪ್ಷನ್ ಮಾಡಲು ಆ ದೇಶಗಳಿಗೆ ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿ ಹೊಸ ಮಾರುಕಟ್ಟೆಯನ್ನು ಹುಡುಕ್ತಾ ಇದ್ದಾಗ ಆ ದೇಶಗಳಿಗೆ ಕಾಣಿಸಿದ್ದೇ ಭಾರತ. ಮೂರನೆಯದು, ಟ್ರಂಪ್ ಆರಂಭಿಸಿದ ಟ್ರೇಡ್ ವಾರ್. ಇಲ್ಲಿವರೆಗೆ ಯುರೋಪ್, ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕ ಖಂಡದ ದೇಶಗಳು ಅಮೇರಿಕದ ಸ್ನೇಹಿತ ರಾಷ್ಟ್ರಗಳಾಗಿದ್ದವು. ಆದರೆ ಟ್ರಂಪ್ ಯಾವಾಗ ಟ್ರೇಡ್ ವಾರ್ ಆರಂಭಿಸಿದ್ರು ಆಗ ಈ ದೇಶಗಳಿಗೆ ಇನ್ನು ಮುಂದೆ ನಾವು ಅಮೇರಿಕವನ್ನು ನೆಚ್ಚಿಕೊಂಡ್ರೆ ಸಾಧ್ಯವಿಲ್ಲ ಅನ್ನೋದು ಗೊತ್ತಾಯಿತು. ಈ ಕಾರಣಕ್ಕೆ UK, EU ಭಾರತ ಜೊತೆ ಸಹಿ ಹಾಕಿವೆ. ಕೆನಡಾವು ಶೀಘ್ರವೇ ಭಾರತ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವಂಥ ಸಾಧ್ಯತೆ ಸಹ ಇದೆ. ಜನಸಂಖ್ಯೆಯಿಂದ ಭಾರತ ಈಗ ದೊಡ್ಡ ಮಾರ್ಕೆಟ್ ಆಗಿರೋದು ನಿಜ. ಅದೇ ರೀತಿಯಾಗಿ ಚೀನಾ ಸಹ 140 ಕೋಟಿ ಜನರನ್ನು ಹೊಂದುವ ಮೂಲಕ ದೊಡ್ಡ ಮಾರ್ಕೆಟ್. ಆದರೆ ಚೀನಾ ಜೊತೆ ಯಾಕೆ ದೇಶಗಳು ಟ್ರೇಡ್ ಡೀಲ್ ಮಾಡಲು ಆಸಕ್ತಿ ತೋರಿಸ್ತಾ ಇಲ್ಲೋ ಅಂತ ಪ್ರಶ್ನೆಗಳು ಹೇಳೋದು ಸಹಜ. ಈ ಪ್ರಶ್ನೆಗೆ ಉತ್ತರ ಚೀನಾ ಮಾಡ್ತಾ ಇರುವಂಥ ಬ್ಲ್ಯಾಕ್ ಮೇಲ್. ಚೀನಾ ಈಗಾಗಲೇ ಅಭಿವೃದ್ಧಿ ಹೆಸರಿನಲ್ಲಿ ಬಡ ದೇಶಗಳಿಗೆ ಭಾರಿ ಪ್ರಮಾಣದಲ್ಲಿ ಸಾಲವನ್ನು ನೀಡಿ ಬಳಿಕ ಸಾಲವನ್ನು ಪಾವತಿಸದಿದ್ದರೆ ಆ ದೇಶದ ಯೋಜನೆಗಳನ್ನೇ ಕಬ್ಜಾ ಮಾಡಿಕೊಳ್ಳುತ್ತೆ. ಇದರ ಜೊತೆ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಸಹ ಮಾಡ್ತಾ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ರೇರ್ ಅರ್ತ್ ಎಲಿಮೆಂಟ್ನಲ್ಲಿ ಚೀನಾ ತೆಗೆದುಕೊಂಡ ನಿರ್ಧಾರ. ರೇರ್ ಅರ್ತ್ ಎಲಿಮೆಂಟ್ ವಿಚಾರದಲ್ಲಿ ಒಮ್ಮೆ ರಫ್ತು ಮಾಡೋದನ್ನು ನಿಲ್ಲಿಸಿದ್ರಿಂದ ವಿಶ್ವದಲ್ಲಿ ಕಾರ್ಖಾನೆಗಳ ದಿಢೀರ್ ಉತ್ಪಾದನೆಯೇ ಕಡಿಮೆಯಾಗಿತ್ತು. ಮುಖ್ಯವಾಗಿ ಅಲ್ಲಿನ ಅಭಿವೃದ್ಧಿ ಡೇಟಾದ ಬಗ್ಗೆಯೇ ಅನುಮಾನ ಇದೆ. ಕಮ್ಯುನಿಸ್ಟ್ ಸರ್ಕಾರ ಆಗಿರುವ ಕಾರಣ ತನಗೆ ಬೇಕಾದಂತೆ ಡೇಟಾವನ್ನು ಸಿದ್ಧಪಡಿಸ್ತಾ ಇದೆ ಎನ್ನುವಂಥ ಆರೋಪ ಸಹ ಇದೆ. ಅಭಿವೃದ್ಧಿ ಆಗಿದೆ ಹೌದು, ಆದರೆ ಚೀನಾದ ಮೇಲೆ ವಿಶ್ವಕ್ಕೆ ನಂಬಿಕೆ ಇಲ್ಲ. ಈ ಕಾರಣಕ್ಕೆ ಚೀನಾ ವಿಶ್ವಾಸಾರ್ಹ ದೇಶ ಅಲ್ಲ ಅಂತ ವಿಶ್ವ ಪರಿಗಣನೆ ಮಾಡ್ತಾ ಇದೆ. ನಾಲ್ಕನೆಯದು, ಕೋವಿಡ್ ಬಂದ ನಂತರ ವಿಶ್ವದ ಹಲವು ದೇಶಗಳು ಸಮಸ್ಯೆ ಅನುಭವಿಸಿದ್ರು, ಭಾರತ ಬಹಳ ಚೆನ್ನಾಗಿ ಇದನ್ನು ಹ್ಯಾಂಡಲ್ ಮಾಡಿತ್ತು. ಇದಕ್ಕೆ ಸಾಕ್ಷಿ ಏನಪ್ಪ ಅಂತಂದರೆ, ಕೋವಿಡ್ ಬಂದ ನಂತರ ವಿಶ್ವದ GDP ರ್ಯಾಂಕಿಂಗ್ನಲ್ಲಿ ಭಾರತ ಈಗಲೂ ಮೊದಲ ಸ್ಥಾನದಲ್ಲೇ ಮುಂದುವರಿತಾನೇ ಇದೆ. ಮೇಕ್ ಇನ್ ಇಂಡಿಯಾದಿಂದ ಈಗ ಇಲ್ಲಿ ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಕಳೆದ 16 ವರ್ಷಗಳಿಂದ ಭಾರತದಲ್ಲಿ ಸ್ಥಿರವಾದ ಸರ್ಕಾರವಿದೆ.
ಅಷ್ಟೇ ಅಲ್ಲದೆ ಬಹಳ ಮುಖ್ಯವಾಗಿ ವಿದೇಶಿ ಹೂಡಿಕೆ ವಿಚಾರದಲ್ಲಿ ರಾಜ್ಯಗಳ ನಡುವೆ ಆರೋಗ್ಯಕರ ಸ್ಪರ್ಧೆ ಸಹ ಇದೆ. ಈ ಹಿಂದೆ ಭಾರತ 2 ಬಾರಿ ಅಣ್ವಸ್ತ್ರ ಪರೀಕ್ಷೆ ನಡೆಸಿದಾಗ ಅಮೆರಿಕ ಮತ್ತು ಯುರೋಪ್ ನಿರ್ಬಂಧಗಳನ್ನು ಹೇರಿತ್ತು. ನಿರ್ಬಂಧದಿಂದಾಗಿ ಭಾರತಕ್ಕೆ ಆರ್ಥಿಕವಾಗಿ ಬಹಳ ಕಷ್ಟವಾಗಿತ್ತು. ಈ ರೀತಿಯ ನಿರ್ಬಂಧಗಳಿಂದ ಪಾಠ ಕಲಿತ ಭಾರತ ನಿಧಾನವಾಗಿ ಸ್ವಾವಲಂಬಿ ದೇಶವಾಗಿ ಈಗ ಹೊರಹೊಮ್ಮುತ್ತಾ ಇದೆ. ಟ್ರಂಪ್ ಭಾರತವನ್ನು ಡೆಡ್ ಎಕಾನಮಿ ಅಂತ ಕರೆದು 50% ಸುಂಕವನ್ನು ವಿಧಿಸಿದರು. 50% ಸುಂಕ ವಿಧಿಸಿದರೂ ಭಾರತ ರಫ್ತು ಹೆಚ್ಚಾಗಿತ್ತು. ಹೀಗಾಗಿ ಈ ದೇಶಗಳಿಗೆ ಈಗ ಭಾರತದ ಶಕ್ತಿ ಏನು ಅನ್ನೋದು ಗೊತ್ತಾಗ್ತಾ ಇದೆ. ದೊಡ್ಡ ದೇಶಗಳ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದರೆ ನಂತರ ಉಳಿದ ದೇಶಗಳು ಭಾರತ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಬರ್ತಾ ಇರುತ್ತೆ. ಕೊನೆಯದಾಗಿ ಬಹಳ ಮುಖ್ಯವಾಗಿ ಇರುವಂಥದ್ದು ಭಾರತ ಅಳವಡಿಸಿರುವ ವಿದೇಶಾಂಗ ನೀತಿ. ನಮ್ಮ ದೇಶದ ಆಂತರಿಕ ವಿಚಾರಕ್ಕೆ ನೀವು ತಲೆ ಹಾಕಬೇಡಿ, ನಿಮ್ಮ ದೇಶದ ಆಂತರಿಕ ವಿಚಾರಕ್ಕೆ ನಾವು ಬರಲ್ಲ. ಈ ನೀತಿಯನ್ನು ಭಾರತ ಪಾಲಿಸಿಕೊಂಡೇ ಬಂದಿದೆ. 2 ದೇಶಗಳ ಮಧ್ಯೆ ಗಲಾಟೆ ನಡೆದಾಗ ಭಾರತ ಯಾವುದೇ ದೇಶಕ್ಕೆ ಬೆಂಬಲ ನೀಡದೆ ನೀವೇ ಮಾತನಾಡಿ ಪರಿಹಾರ ಮಾಡಿಕೊಳ್ಳಿ ಎಂಬ ಸಲಹೆಯನ್ನು ಮುಂದಿಟ್ಕೊಂಡು ಬರ್ತಾ ಇದೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಯಾವುದು ಅಂತಂದರೆ, ಇಸ್ರೇಲ್ ಜೊತೆಗೂ ಭಾರತ ಸಂಬಂಧ ಚೆನ್ನಾಗಿದೆ, ಮತ್ತೊಂದು ಕಡೆ ಇರಾನ್ ಜೊತೆಗೂ ನಾವು ಚೆನ್ನಾಗಿದ್ದೇವೆ. ಇನ್ನೊಂದು ಉದಾಹರಣೆ ಯಾವುದು ಅಂತಂದರೆ, ರಷ್ಯಾ ಜೊತೆಗೆ ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ. ಈಗ ಯುರೋಪ್ ಜೊತೆ ಭಾರತ ವ್ಯಾಪಾರ ಒಪ್ಪಂದಕ್ಕೆ ಸಹ ಸಹಿಯನ್ನು ಹಾಕಿಕೊಂಡಿದೆ. ಉತ್ತಮ ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡಿರುವ ಕಾರಣ ವಿಶ್ವಕ್ಕೆ ಈಗ ಭಾರತ ಜೊತೆ ನಂಬಿಕೆ ಬಂದಿದೆ. ವಿಶ್ವದ ಅತಿ ದೊಡ್ಡ ಮಾರುಕಟ್ಟೆಯನ್ನು ಕಳೆದುಕೊಳ್ಬಾರ್ದು ಅನ್ನುವ ಕಾರಣಕ್ಕಾಗಿ ಈಗ ಹಲವು ದೇಶಗಳು ಭಾರತ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲು ಈಗ ಮುಂದೆ ಬರ್ತಾ ಇದೆ. ಧನ್ಯವಾದಗಳು.